ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ಈ ಕವರ್ ಸ್ಟೋರಿನ ಅತ್ಯಂತ ನೋವು ನಾಚಿಕೆಯಿಂದ ಹೇಳ್ತಿದ್ದೀನಿ. ಯಾಕಂದರೆ ನಮ್ಮ ಸಮಾಜಕ್ಕೆ ಉನ್ನತ ಚಿಂತನೆಯ ವ್ಯಕ್ತಿಗಳನ್ನು ರೂಪಿಸಬೇಕಾದ ಉನ್ನತ ಶಿಕ್ಷಣ ಸಂಸ್ಥೆಗಳು ಉನ್ನತೋನ್ನತ ಭ್ರಷ್ಟಾಚಾರದ ಕೇಂದ್ರವಾಗ್ತಿವೆ. ಅದಕ್ಕೆ ಇನ್ನೊಂದು ಸೇರ್ಪಡೆ ಮಂಗಳೂರು ವಿಶ್ವವಿದ್ಯಾನಿಲಯ. ಮಂಗಳ ಗಂಗೋತ್ರಿಯ ಅಂಗಳದಲ್ಲಿ ಭಾರೀ ಗೋಲ್ಮಾಲ್ಗಳು ನಡೀತಿವೆ. ಆ ಗೋಲ್ಮಾಲ್ಗಳ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಒಂದು ಸ್ಥಳೀಯರನ್ನು ಕಡೆಗಣಿಸಲಾಗಿದೆ, ಅರ್ಹತೆಯನ್ನು ಕಡೆಗಣಿಸಲಾಗಿದೆ, ಮತ್ತೆ ಸ್ವಜನ ಪಕ್ಷಪಾತ ತೋರಿಸಲಾಗಿದೆ, ಮತ್ತೆ ಮೈಸೂರು ಭಾಗದವರಿಗೆ ಹೆಚ್ಚಿನ ಅರ್ಹತೆಯನ್ನು ಕೊಡಲಾಗಿದೆ, UGC ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಮತ್ತೆ ಇನ್ನೊಂದು ಬಹಳ ನಾಚಿಕೆಯನ್ನು ನಾನು ಹೇಳಬೇಕು, ಕೆಲವರು ತಮ್ಮ ಗರ್ಲ್ ಫ್ರೆಂಡ್ಗಳನ್ನು ಆಯ್ಕೆ ಮಾಡಲಿಕ್ಕಾಗಿ ಯೂನಿವರ್ಸಿಟಿಯನ್ನು ಬಳಸ್ಕೊಂಡಿದ್ದಾರೆ. ಯೂನಿವರ್ಸಿಟಿ ಅವರ ಅಪ್ಪನ ಸೊತ್ತಲ್ಲ ಯೂನಿವರ್ಸಿಟಿ. ಅವರು ಎಲಿಜಿಬಲ್ ಇಲ್ಲದವ್ರನ್ನು ಕೂಡ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರೊಫೆಸರ್ ಆಗಿ ಅಪಾಯಿಂಟ್ ಮಾಡಿದ ಕೆಲವು ವಿಭಾಗಗಳಲ್ಲಿ ಒಂದು 4 ಸೆಂಟೆನ್ಸ್ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಬರೆದಿರುವಂಥ ಪ್ರಾಧ್ಯಾಪಕರನ್ನು ಕೂಡ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಓಪನ್ ಚಾಲೆಂಜ್ ಆಗಿ ಮಾಡ್ತಾನೆ. ಅವರು VC ಅವರಿಗೆ ಪತ್ರ ಬರೆದಿದ್ದಾದ್ಮೇಲೆ ಆಯಿತು ನೀವು ಬನ್ನಿ ಇಂಟರ್ವ್ಯೂಗೆ ಅಂತ ಕರೆದಿದ್ದಾರೆ. ಅಂದರೆ ಇದು ಏನೋ ಅತ್ತೆ ಮನೆ ಊಟಕ್ಕೆ ಕರೆದ ಹಾಗೆ ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಯಾರಾದರೂ ಗಲಾಟೆ ಮಾಡಿದ್ರೆ ನೀವು ಬನ್ನಿ ಅಂತ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕರೆಯೋದೇ ಬೇಡ ಅನ್ನೋ ಅಂತ ಹೇಳೋದು, ಇದು ನಿಯಮ ಅಲ್ಲ. ಮತ್ತು ಇಷ್ಟೊಂದು ಸೀನಿಯರು, ಇಷ್ಟೊಂದು ರೆಸ್ಪೆಕ್ಟೆಡ್ ಜನರು ಈ ರೀತಿ ಮಾಡಿದರೆ ಮತ್ತು ಯಾರನ್ನು ನಂಬಬೇಕು, ಯಾರ ನಾಯಕತ್ವಕ್ಕೆ? ನಮಗೆ ಉನ್ನತ ಶಿಕ್ಷಣದಲ್ಲಿ ಅವರು ಒಂಥರ ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಂಡಾಗೆ ಆಗಿದೆ. ಇಷ್ಟೊಂದು ಆರೋಪಗಳ, ಅದು ಉನ್ನತ ಶಿಕ್ಷಣದ ಉದಾತ್ತ ಧ್ಯೇಯವನ್ನು ಎತ್ತಿ ಹಿಡಿಯಬೇಕಾದ ವಿಶ್ವವಿದ್ಯಾನಿಲಯದ ವಿರುದ್ಧ ಅದರ ಉಪಕುಲಪತಿ ಮೇಲೆ. ಅವರು ಮಾನ್ಯ ಕುಲಪತಿಗಳು ಮತ್ತು ವಿಶ್ವನಾಥ್ ಇದನ್ನು ಮೊದಲು ಓದಿ ಅರ್ಥ ಮಾಡ್ಕೊಳ್ಳೋಂತಹ ಬುದ್ಧಿವಂತಿಕೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ UGC ಗೈಡ್ಲೈನ್ಸ್ ನೋಡಿ ಮಾಡದೇ ಇರೋಷ್ಟು ಮುಟ್ಟಾಳ್ತನ ಇವರಿಗಿದೆ ಅಂತಂದರೆ ಮೆರಿಟ್ಟಿಗೆ ಸಂಪೂರ್ಣ ಧೂಳಿಪಟ ಗಾಳಿಗೆ ತೂರು ಬಿಟ್ಟಿದ್ದಾರೆ. ಇವ್ರದ್ದು ಇದು ಒಂದೇ ಕೇಸಲ್ಲ, ಅವ್ರು ಎಲ್ಲೆಲ್ಲಿ ಹೋಗಿದಾರಲ್ಲ ಎಕ್ಸ್ಪರ್ಟ್ ಕಮಿಟಿಗಾಗಿ ಅಲ್ಲಿ ಎಲ್ಲ ಕಡೆನೂ ಕೂಡ ಇವರು ಮಾಡಿರೋದು ಅದೇ. ಇದನ್ನು ನಾನು ಕುಲಪತಿಗಳಿಗೆ ಉಪಕುಲಪತಿಗಳಿಗೆ ಕೇಳಕ್ಕೆ ಬಯಸೋದು ಇಷ್ಟೇ, ನೀವು ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ನ್ಯಾಯವಾಗಿ ನೀವು ಈ ಕೆಲಸ ಯಾಕೆ ಕೊಡ್ತಾ ಇಲ್ಲ? ಇವರೆಲ್ಲರ ಆಕ್ರೋಶ ಬುದ್ಧಿವಂತರ ನಾಡು ಅಂತ ಕರೆಸಿಕೊಂಡಿರೋ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ TC ಶಿವಶಂಕರಮೂರ್ತಿ ವಿರುದ್ಧ, ಅವರು ಮಾಡಿರೋ ನೇಮಕಾತಿ ಅಕ್ರಮಗಳ ವಿರುದ್ಧ. ಇಂಟರ್ವ್ಯೂ ಮಾಡುವಾಗ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆ್ಯಕ್ಟಿನ ಮೇಲೆ ವೈಸ್ ಚಾನ್ಸಲರಿಂದ ಹಿಡಿದು ಇಡೀ ವಿಶ್ವವಿದ್ಯಾಲಯ ನಡೆಯಬೇಕಾದದ್ದು. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ವೈಲೇಟ್ ಇಟ್ ಆರ್ ಇಗ್ನೋರ್ ಇಟ್ ಆರ್ ಡೈಲ್ಯೂಟ್ ಇಟ್. ಯಾವುದನ್ನಾದರೂ ನಾವು ಅದನ್ನು ಡೈಲ್ಯೂಟ್ ಮಾಡಿ ವೈಲೇಟ್ ಮಾಡಿದರೆ ಅದು ಅಸಿಂಧು ಆಗಲೇಬೇಕು. ಆದರೆ ಈ ವೈಸ್ ಚಾನ್ಸಲರ್ ಅದನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ನೇಮಕಾತಿಯು ಅಸಿಂಧು ಆಗಲೇಬೇಕು, ಸರ್ಕಾರವೂ ಮಾಡಬೇಕು ಅಂತನ್ನುವಂಥದ್ದನ್ನು ನಾನು ಒತ್ತಾಯ ಮಾಡ್ತೇನೆ. ಗಂಗೋತ್ರಿ ಅಂಗಳದಲ್ಲಾದ ಗೋಲ್ಮಾಲ್ಗಳೇನು? ಹಾಗಾದ್ರೆ ಮಂಗಳ ಗಂಗೋತ್ರಿ ಅಂಗಳದಲ್ಲಿ ನಡೆದಿರೋ ಗೋಲ್ಮಾಲ್ಗಳೇನು? ಸಹಾಯಕ ಸಹ ಪ್ರಾಧ್ಯಾಪಕರ ಮತ್ತು ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳೇನು? ಉಪಕುಲಪತಿಗಳಾಡಿದ ನಾಟಕಗಳೇನು? ಇವೆಲ್ಲದರ ಕುರಿತು ವಿಸ್ತೃತ ತನಿಖೆ ನಡೆಸಲು ಕವರ್ ಸ್ಟೋರಿ ತಂಡ ಹೊರಟಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೊಣಾಜೆಯಲ್ಲಿರೋ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ. ನಾವಲ್ಲಿ ಎಂಟ್ರಿ ಕೊಡ್ತಿದ್ದ ಹಾಗೆ ಒಂದು ಅಂಶವನ್ನ ಗಮನಿಸಿದ್ವಿ. ಅದೇನಂದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಹೊಗೆಯಾಡುತ್ತಿತ್ತು. ಪ್ರತಿಯೊಬ್ಬರಲ್ಲೂ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಆರೋಪ ಪಟ್ಟಿಗಳೇ ಇದ್ವು. ಮುಂದಿನ ತಲೆಮಾರಿನ ವಿಷಯ ಪರಿಣತರನ್ನ, ವಿಜ್ಞಾನಿಗಳನ್ನ, ಬುದ್ಧಿಜೀವಿಗಳನ್ನ ತಯಾರಿಸಬೇಕಾದಂಥ ಒಂದು ಕಾರ್ಖಾನೆ. ಇವರಿಗೆ ಬೇಕಾದಂಥ ಗರ್ಲ್ ಫ್ರೆಂಡ್ಗಳನ್ನ, ಇವರ ಜಾತಿಯವರನ್ನ, ಇವರ ಪ್ರದೇಶದವರನ್ನ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರುವವರನ್ನ, ದುಡ್ಡಿರುವವರನ್ನ ತಂದು ಇಲ್ಲಿ ಸೆಲೆಕ್ಟ್ ಮಾಡಬೇಕಂದ್ರೆ ಏನು? ಇವರು ಯಾವ ರೀತಿಯ ವಿಷಯ ಪರಿಣತರನ್ನ, ಯಾವ ರೀತಿಯ ಬುದ್ಧಿಜೀವಿಗಳನ್ನ, ಯಾವ ರೀತಿಯ ವಿಜ್ಞಾನಿಗಳನ್ನ ತಯಾರಿಸಲಿಕ್ಕೆ ಬಯಸ್ತಾ ಇದ್ದಾರೆ? ಇವರ ಆರೋಪಗಳಿಗೆ ಪೂರಕವಾದ ದಾಖಲೆಗಳು ಬೇಕಲ್ವಾ? ಅದನ್ನ ಸಂಗ್ರಹಿಸಲು ಪ್ರಾರಂಭಿಸಿದ್ವಿ. ಮಾಹಿತಿ ಹಕ್ಕು ಕಾಯ್ದೆಯ ಲಾಭ ಪಡೆದ್ವಿ. ಆಗ ನಮಗೆ ಒಂದೊಂದೇ ಮಹತ್ವದ ದಾಖಲೆಗಳು ಲಭಿಸಿದ್ವು. ಗೋಲ್ಮಾಲ್ ನಂಬರ್ 1, ಬೋಗಸ್, ಎಲ್ಲಾ ಬೋಗಸ್. ಡಾಕ್ಟರ್ KC ಪುಷ್ಪಲತಾ ಅವರನ್ನ ಮೈಕ್ರೋಬಯಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ನೇಮಕ ಮಾಡಲಾಗಿದೆ. ಆದರೆ ತಮಾಷೆ ಗೊತ್ತಾ, ಇವರಿಗೆ ಸಹ ಪ್ರಾಧ್ಯಾಪಕರ ಸಂದರ್ಶನಕ್ಕೆ ಹಾಜರಾಗಲು UGC ನಿಯಮದ ಪ್ರಕಾರ ಬೇಕಾದಷ್ಟು API ಅಂಕಗಳೇ ಇಲ್ಲ. AP ಇಂಡೆಕ್ಸು ಮಿನಿಮಮ್ ಆಸ್ ಪರ್ ದ UGC ರೆಗ್ಯುಲೇಷನ್ಸ್ ಇರೋದು 300 ಪಾಯಿಂಟ್ಸ್ ಬರಬೇಕು ಅಂತ.
ಆದರೆ ಅಸೋಸಿಯೇಟ್ ಪ್ರೊಫೆಸರ್ಗೆ. ಆದರೆ 300 ಪಾಯಿಂಟ್ಸ್ ಇವರು ಕೊಟ್ಟಿರೋ ಬಗೆ ಹೇಗೆ? ಖಾಲಿ ಸರ್ಟಿಫಿಕೇಟು, MT ಸರ್ಟಿಫಿಕೇಟು, UGC ಗೈಡ್ಲೈನ್ಸ್ ಪ್ರಕಾರ ಎಲ್ಲೂ ಕೂಡ ಪಾರ್ಟಿಸಿಪೇಷನಿಗೆ ಪಾಯಿಂಟ್ಸ್ ಇಲ್ಲ, ಅಬ್ಸ್ಟ್ರಾಕ್ಟಿಗೆ ಪಾಯಿಂಟ್ಸ್ ಇಲ್ಲ. ಇವರು ಕೊಟ್ಟಿರೋದೇನು? ಪ್ರತಿಯೊಂದು ಸರ್ಟಿಫಿಕೇಟ್ಸಲ್ಲೂ ಕೂಡ ಅಬ್ಸ್ಟ್ರಾಕ್ಟ್ ಅದಕ್ಕೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಪ್ರೊಸೀಡಿಂಗ್ಸು ಒಂದೇ. ಇವರು ಒಟ್ಟು ಹಾಕಿರೋದು 415 ಪಾಯಿಂಟ್ಸ್ ಹಾಕಿದ್ದಾರೆ. ಆದರೆ UGC ರೆಗ್ಯುಲೇಷನ್ಸ್ ಪ್ರಕಾರ ಬರೋದು 120 ಪಾಯಿಂಟ್ಸ್ ಮಾತ್ರ. ಇದನ್ನು ಪುಷ್ಟೀಕರಿಸೋ ದಾಖಲೆಗಳು ನಮ್ಮ ಬಳಿ ಇವೆ. ಇವು ಡಾಕ್ಟರ್ ಪುಷ್ಪಲತಾ ಅವರು ವಿವಿಗೆ ಸಲ್ಲಿಸಿದ ದಾಖಲೆಗಳು. ಇದರಲ್ಲಿ ಡಾಕ್ಟರ್ KC ಪುಷ್ಪಲತಾ ಅವರು ಖಾಲಿ, ಬೋಗಸ್, ಡೂಪ್ಲಿಕೇಟ್ ಸರ್ಟಿಫಿಕೇಟ್, ಪಬ್ಲಿಕೇಶನ್ಗಳನ್ನು ನೀಡಿ ಮೋಸ ಮಾಡಿದ್ದಾರೆ. ಇವರ ಮೋಸದಾಟಕ್ಕೆ ಉಪಕುಲಪತಿಗಳು ಹಾಗೂ ಅರ್ಜಿ ಪರಿಶೀಲನಾ ಸಮಿತಿಯ ಸಂಯೋಜಕ ಡಾಕ್ಟರ್ ವಿಶ್ವನಾಥ್ ಅವರು ಬೆಂಬಲ ಕೊಟ್ಟಂತೆ ಕಂಡು ಬರ್ತಿದೆ. ಅದು ಹೇಗೆ ಗೊತ್ತಾ? ಡಾಕ್ಟರ್ KC ಪುಷ್ಪಲತಾ ಅವರ ಬೋಗಸ್ ಸರ್ಟಿಫಿಕೇಟ್ಗೆಲ್ಲ ಭರ್ತಿ ಅಂಕ ಕೊಡಲಾಗಿದೆ. ಪ್ರತಿಯೊಂದನ್ನು ಕೂಡ ಅಲ್ಲಿ ಮಾರ್ಕ್ ಮಾಡಿರ್ತಕ್ಕಂತಹ ಎಲ್ಲ ಸರ್ಟಿಫಿಕೇಟ್ಸು ಕೂಡ ಏನು ತೋರಿಸುತ್ತೆ? ಪಾರ್ಟಿಸಿಪೇಟೆಡ್, ಎಲ್ಲೂ ಪ್ರೆಸೆಂಟೆಡ್ ಅಂತ ಇಲ್ಲ. ಪ್ರೆಸೆಂಟೆಡ್ ಟೋಟಲ್ ಇವರು ಕೊಟ್ಟಿರೋದು ಕೆಟಗರಿನಲ್ಲಿ 175 ಪಾಯಿಂಟು ಕಾನ್ಫರೆನ್ಸ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಅಲ್ಲಿ ಓವರಾಲ್ ಅವರಿಗೆ ಬರ್ತಕ್ಕಂತಹ ಪಾಯಿಂಟ್ಸೇ 65 ಪಾಯಿಂಟ್ಸ್ ಬರುತ್ತೆ. ಇನ್ನೊಂದು ಭಾರಿ ಆಶ್ಚರ್ಯ ಏನು ಅಂತಂದರೆ ಪಬ್ಲಿಕೇಶನ್ಸು. ಇವರು ಒಟ್ಟಾರೆ ಪಬ್ಲಿಕೇಶನ್ಸ್ ಇರೋದು 5 ಪಬ್ಲಿಕೇಶನ್ಸ್ ಇದೆ. 60% ಪಾಯಿಂಟ್ಸ್ ಅಂದರೆ ಅಲ್ಲಿಗೆ 5 ಪೇಪರಿಗೆ ಇವರಿಗೆ ಒಟ್ಟಾರೆ ಬರೋದು 22 ಪಾಯಿಂಟು. ಇವರು ನಾವು RTIನಲ್ಲಿ ತೆಗೆಸ್ಕೊಂಡಿರೋ ಪ್ರಕಾರ ಅವರು ಕೊಟ್ಟಿರೋದು 75 ಪಾಯಿಂಟು. ಮಾನ್ಯ ಕುಲಪತಿಗಳು, ಉಪಕುಲಪತಿಗಳು ಇದನ್ನು ಬಂದು ಜಸ್ಟಿಫೈ ಮಾಡಬೇಕು. ನೀವು ಮತ್ತು ಸ್ಕೂಟನಿ ಕಮಿಟಿ ಮಾಡಿದ್ರಲ್ಲ ಅವರ ವಿಶ್ವನಾಥ್, ಅವರಿಬ್ಬರು ಕೂತ್ಕೊಂಡು ನನ್ನ ಎದುರಿಗೆ ಜಸ್ಟಿಫೈ ಮಾಡಿ. ನಾನು ಬೇಷರತ್ತಾಗಿ ಕ್ಷಮೆ ಕೇಳ್ತೀನಿ. NSS ದಿನಾಚರಣೆ, ಗಾಂಧಿ ಜಯಂತಿ ದಿನಾಚರಣೆ, ಯಾವುದೋ ಒಂದು ಸ್ಕೂಲಲ್ಲಿ ಪ್ರೌಢಶಾಲೆ ಸ್ಕೂಲು, ಇದಕ್ಕೆಲ್ಲ ಆಮೇಲೆ ಭೂಮಿ ದಿನಾಚರಣೆ, ಇದಕ್ಕೆಲ್ಲ ರೀಜನಲ್ ಇದಕ್ಕೆ ಪಾಯಿಂಟ್ಸೇ ಇಲ್ಲ UGC ಪ್ರಕಾರ. ಇವರು ಇದಕ್ಕೆ ಮಾರ್ಕ್ಸ್ ಹೆಂಗೆ ಕೊಟ್ಟರು? ಉಪಕುಲಪತಿಗಳೇ, ಇದೆಂಥ ನ್ಯಾಯ? ಇದೇ ಡಾಕ್ಟರ್ KC ಪುಷ್ಪಲತಾ ನೇಮಕ ಪ್ರಕರಣದಲ್ಲಿ ಉಪಕುಲಪತಿಗಳು ಮತ್ತೊಂದು ಭಾರೀ ಪ್ರಮಾದ ಎಸಗಿದ್ದಾರೆ. ಇದು ಸಂದರ್ಶನಕ್ಕೆ ಹಾಜರಾಗಿರೋ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿ. ಇದರ ಪ್ರಕಾರ ಪುಷ್ಪಲತಾ 4ನೇ ಸ್ಥಾನದಲ್ಲಿದ್ದಾರೆ. ಆದರೆ ಸೋಜಿಗದ ಸಂಗತಿ ನೋಡಿ, ಉಳಿದ ಅರ್ಹರನ್ನೆಲ್ಲ ಬಿಟ್ಟು ಇವರನ್ನೇ ಸಹ ಪ್ರಾಧ್ಯಾಪಕ ಹುದ್ದೆಗೆ ನೇಮಕ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಪ್ರಶ್ನಿಸಿದ್ದೇ ತಡ, ಉಪಕುಲಪತಿಗಳು ತರಾತುರಿಯಲ್ಲಿ ಅದು ಪ್ರಿಂಟ್ ಮಿಸ್ಟೇಕ್ ಅಂತ ಸ್ಪಷ್ಟನೆ ಕೊಟ್ಟು 40ರ ಜಾಗದಲ್ಲಿ 58 ಅಂಕ ಅಂತ ತಿದ್ದಿದ್ರು. ತಾವೇ ತೋಡಿದ ಖೆಡ್ಡಕ್ಕೆ ಬಿದ್ರು VC. ತಮಾಷೆ ನೋಡಿ, ಮೈಕ್ರೋಬಯಾಲಜಿಯಲ್ಲಿ ಡಾಕ್ಟರ್ KC ಪುಷ್ಪಲತಾ ಪಡೆದಿದ್ದು 58 ಅಂಕ ಅಂತ ತಿದ್ದಿದ್ರು. ಆದ್ರೆ ಇದೇ ಪುಷ್ಪಲತಾ ಬಯೋಕೆಮಿಸ್ಟ್ರಿಗೂ ಸಂದರ್ಶನ ಕೊಟ್ಟಿದ್ರು. ಅಲ್ಲಿ ಮಾತ್ರ ಇವರ API ಅಂಕ 48.8 ಅಂತಾನೆ ಉಳಿದು ಹೋಯಿತು. ಇದನ್ನು RTIನಲ್ಲಿ ತಗೊಂಡು ಆದ ನಂತರ ಏನು ಮಾಡಿದರು? ಇದು ನೋಡಿ, ನಿಮ್ಮದು ತಪ್ಪಾಗಿದೆ, ಇದು ಉಲ್ಲೇಖದಲ್ಲಿ ಹಿಂಗಿತ್ತು, ಆದರೆ ಇದು ತಪ್ಪಾಗಿದೆ ಅಂತ ನಾನು ಕೇಳ್ದಲೇ ಅವರೇ ಮಾರ್ಕ್ಸನ್ನು ಇದು ಹಿಂಗಾಗಬೇಕಿತ್ತು, ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಕಳಿಸಿದ್ರು. ಆಯಿತು, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆದರೆ ಆಗಲಿ. ಆದರೆ ಅದೇ ಬಯೋಕೆಮಿಸ್ಟ್ರಿನಲ್ಲಿ ಅಷ್ಟೇ ಮಾರ್ಕ್ಸು 75, 25 ಅವ್ರು ಏನೇನು AP ಇಂಡೆಕ್ಸ್ ಇದೆ ಅಷ್ಟೇ ಇದೆ. ಅಲ್ಲಿ ಯಾಕೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಲಿಲ್ಲ? ಅದೇ ಆ ಥರ ಏನಾದರೂ 85 ಆದರೆ ಎಲ್ಲ ಅಪ್ಲಿಕೇಶನ್ಸ್ ಅದೇನೆ, ಸರ್ಟಿಫಿಕೇಟ್ಸ್ ಅದೇನೆ, ಬಯೋಕೆಮಿಸ್ಟ್ರಿನಲ್ಲೇ ಸೆಲೆಕ್ಟ್ ಆಗ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಕೊಟ್ಟಿರೋದನ್ನು? ಅದು ಮೊದಲನೇ ಪಾಯಿಂಟ್ ಆಗ್ತದೆ. ಅಂದರೆ ಇವರು ಉದ್ದೇಶಪೂರ್ವಕವಾಗಿ AP ಇಂಡೆಕ್ಸನ್ನು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇದು ಮತ್ತೆ ಪ್ರಿಂಟಿಂಗ್ ಮಿಸ್ಟೇಕ್. ಉಪಕುಲಪತಿಗಳೇ, ಒಂದೇ ಸಂದರ್ಶನದಲ್ಲಿ ಒಬ್ಬ ಅಭ್ಯರ್ಥಿಯ API ಅಂಕ 3 ಥರ ಇರುತ್ತೆ ಅಂದ್ರೆ ಇದನ್ನ ಮ್ಯಾಜಿಕ್ ಅನ್ಬೇಕೋ ಅಥವಾ ಉನ್ನತ ಶಿಕ್ಷಣದ ಮೇಲೆ ನೀವೆಲ್ಲ ಸೇರಿ ಮಾಡ್ತಿರೋ ಅತ್ಯಾಚಾರ ಅನ್ಬೇಕೋ ಗೊತ್ತಾಗ್ತಿಲ್ಲ. ಇಷ್ಟಕ್ಕೆ ಮುಗಿಯಲ್ಲ VC ಮೋಸದಾಟ. ಇವರು ಕೊನೆ ಘಳಿಗೆಯಲ್ಲಿ ಮಾಡಿದ ಕೆಲ ತಪ್ಪುಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯ ಇವತ್ತು ಕಸದ ತೊಟ್ಟಿಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಬಿಲೋ ಅವರೇಜು ಎಲಿಜಿಬಿಲಿಟಿ ಇಲ್ಲದೇ ಇದ್ದನ್ನು ಡಾಕ್ಟರ್ ಪ್ರಶಾಂತ್ ನಾಯ್ಕನ್ ಅಂತ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡಿದ್ದಾರೆ. ಇದು ಉಪಕುಲಪತಿಗಳು ಇದನ್ನು, ನಾನು ಅವ್ರನ್ನ ಖಂಡಿಸ್ತೀನಿ ಈ ವಿಚಾರದಲ್ಲೇ.